ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮಂಡಲ ಪೂಜೆ ಹಿನ್ನೆಲೆ ಶಬರಿಮಲೆಗೆ ಕಿಕ್ಕಿರಿದು ಬಂದ ಭಕ್ತ ಸಾಗರ. 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಾಲಾಧಾರಿಗಳು ಭೇಟಿ. ಜನದಟ್ಟಣೆಯಿಂದ ನೂಕುನುಗ್ಗಲಾಗಿ 18 ಮೆಟ್ಟಿಲುಗಳ ಮುಂಭಾಗ 58 ವರ್ಷದ ಮಹಿಳೆ ಕುಸಿದು ಸಾವು. ಭಕ್ತರನ್ನ ನಿಯಂತ್ರಿಸಲು ತಿರುವಾಂಕೂರು ದೇವಸ್ವಂ ಮಂಡಳಿ ಮತ್ತು ಪೊಲೀಸರ ಹರಸಾಹಸ. ಪಂಪಾ ಸಮೀಪದ ನೀಲಕಲ್ನಲ್ಲಿ ಭಕ್ತರನ್ನ ಕೆಲಕಾಲ ತಡೆದು ನಿಲ್ಲಿಸಲು ಸೂಚನೆ. ಟಿಡಿಬಿ ಅಧ್ಯಕ್ಷ ಜಯಕುಮಾರ್ ಮಾಹಿತಿ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ವೈರಸ್ನ ಹಾವಳಿ. ಶಬರಿಮಲೆಗೆ ಹೋಗುವ ಕರ್ನಾಟಕದ ಭಕ್ತರಿಗೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆ. ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ನೀರು ಮೂಗಿನೊಳಗೆ ಹೋಗದಂತೆ ಕ್ಲಿಪ್ ಬಳಸಲು ಸಲಹೆ. ಅಮೀಬಾ ಸೋಂಕು ಪಾಸಿಟಿವ್ ಬಂದ್ರೆ ತೀವ್ರ ತಲೆನೋವು ಹಾಗೂ ವಾಕರಿಕೆ ಅನುಭವ. ಕುತ್ತಿಗೆಯಲ್ಲಿ ಬಿಗಿತ ಕಂಡುಬರುವ ಲಕ್ಷಣ. ಮಾನಸಿಕ ಸ್ಥಿತಿ ಬದಲಾವಣೆಯು ರೋಗದ ಗುಣಲಕ್ಷಣ. ಹಮಾಸ್ ಮಾದರಿ ಡೆಡ್ಲಿ ಅಟ್ಯಾಕ್ಗೆ ದೆಹಲಿಯಲ್ಲಿ ಸಂಚು ಹೂಡಿದ್ದ ಉಗ್ರರು. ಡ್ರೋನ್ಗಳನ್ನೇ ಶಸ್ತ್ರಗಳನ್ನಾಗಿ ಬಳಸಲು ಮುಂದಾಗಿದ್ದ ಮತಾಂಧರು. ದೆಹಲಿ ಸೇರಿ ಹಲವು ಕಡೆ ಏಕಕಾಲಕ್ಕೆ ರಾಕೆಟ್ಗಳ ಮೂಲಕ ಬ್ಲಾಸ್ಟ್ಗೆ ಸಂಚು. ದೆಹಲಿಯ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಮತ್ತೋರ್ವನ ಬಂಧನ. ಅಲ್ಫಲಾ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಜಾವೇದ್ ಅಹಮದ್ ಸಿದ್ದಿಕಿ ಅರೆಸ್ಟ್. ವಿವಿ ಶೋಧ ವೇಳೆ ಸಂಗ್ರಹಿಸಿದ ಸಾಕ್ಷ್ಯಗಳ ಆಧಾರದಲ್ಲಿ ಇಡಿಯಿಂದ ಲಾಕ್. ಯುವಕರಿಗೆ ಸಚಿವ ಜಮೀರ್ ಅಹಮದ್ ಕೋಮು ಗಲಭೆಗೆ ಪ್ರಚೋದನೆಯ ಆರೋಪ. ಜಮೀರ್ ಚಟುವಟಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ಗೆ ಪತ್ರ. ಹೆಲ್ಪಿಂಗ್ ಸಿಟಿಜನ್ ಮತ್ತು ಪೀಪಲ್ಸ್ನ ಆಲಂ ಪಾಷಾದಿಂದ ಪತ್ರ. ಸಂಪುಟ ಪುನಾರಚನೆಗೆ ಸಿಎಂ ಪಟ್ಟು ಹಿಡಿದ್ರೆ ಡಿಸಿಎಂ ಮಾತ್ರ ಸೈಲೆಂಟ್. ಸೋನಿಯಾ ಗಾಂಧಿ ಭೇಟಿಗೆ ಸಮಯ ಕೇಳಿದ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಡಿಕೆಶಿಯಿಂದ ಒತ್ತಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A14 ಪ್ರದೂಷ್ಗೆ ಮತ್ತೆ 5 ದಿನ ಜಾಮೀನು. ತಂದೆ ನಿಧನ ಹಿನ್ನೆಲೆ ಅಕ್ಟೋಬರ್ನಲ್ಲಿ 20 ದಿನ ಮಧ್ಯಂತರ ಜಾಮೀನು. ಮತ್ತೆ 5 ದಿನಗಳ ಜಾಮೀನು ಮುಂದುವರಿಕೆಗೆ ಮನವಿ ಹಿನ್ನೆಲೆ ಮಂಜೂರು. ಬಾಗಲಕೋಟೆಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಸಂಬಂಧ ಕಾಶಿಯಲ್ಲಿರುವ ರೈತನ ಮೇಲೆ ಕೇಸ್. 17ನೇ ಆರೋಪಿಯಾಗಿ ಗಂಗಾಧರ್ ಮೇಟಿ ಮೇಲೆ ಎಫ್ಐಆರ್. ನಾನು ಪ್ರವಾಸದಲ್ಲಿದ್ದೇನೆಂದು ದೆಹಲಿಯ ಇಂಡಿಯಾ ಗೇಟ್ನಿಂದ ರೈತನಿಂದ ವಿಡಿಯೋ. ನವೆಂಬರ್ 22ರಂದು ಬೀಳಗಿ ಕ್ರಾಸ್ನಲ್ಲಿ 10,000 ರೈತರೊಂದಿಗೆ ಬೃಹತ್ ಪ್ರತಿಭಟನೆ ಎಚ್ಚರಿಕೆ. ಉಗ್ರ ಹೋರಾಟ ಎಚ್ಚರಿಕೆ ಹಿನ್ನೆಲೆ ಬೀಳಗಿ ಶುಗರ್ಸ್ ಕಾರ್ಖಾನೆಯಿಂದ ಬೆಂಬಲ ಬೆಲೆ ಘೋಷಣೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ಘೋಷಿಸಿದ ಕಾರ್ಖಾನೆ. ಮೆಕ್ಕೆಜೋಳ ಕೇಂದ್ರಕ್ಕಾಗಿ 5ನೇ ದಿನಕ್ಕೆ ಕಾಲಿಟ್ಟ ರೈತರ ಹೋರಾಟ. ರೈತಪರ ಸಂಘಟನೆಯಿಂದ ಗದಗ್ನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರತಿಭಟನೆ. ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ನವೆಂಬರ್ 28ರಂದು ಪ್ರಧಾನಿ ಮೋದಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ. ಲಕ್ಷಕಂಠ ಗೀತಾ ಪಠಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಗವದ್ಗೀತೆಯ ಶ್ಲೋಕ ಪಠಣೆ. ಪ್ರಧಾನಿ ಮೋದಿ ರೋಡ್ ಶೋಗೆ ಭರ್ಜರಿ ಸಿದ್ಧತೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ. ಲಕ್ಷಕ್ಕೂ ಅಧಿಕ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಝಗಮಗಿಸಿದ ಕ್ಷೇತ್ರ. ಮಹಾವೈಭವ ಕಣ್ತುಂಬಿಕೊಳ್ಳಲು ಹರಿದು ಬರುತ್ತಿರುವ ಭಕ್ತ ಸಾಗರ. ಹಿಂದೂ ವಿದ್ಯಾರ್ಥಿಗಳ ಮೀಸಲಾತಿಗೆ ಆಗ್ರಹಿಸಿ ಜಮ್ಮುವಿನಲ್ಲಿ ಪ್ರತಿಭಟನೆ. ಶ್ರೀಮಾತಾ ವೈಷ್ಣೋದೇವಿ ಸಂಸ್ಥೆಯಲ್ಲಿ ಎಂಬಿಬಿಎಸ್ ಕೋರ್ಸ್ಗೆ 50ರಲ್ಲಿ 42 ಸ್ಥಾನ ಮುಸ್ಲಿಮರಿಗೆ ಮೀಸಲು. ಹಿಂದೂ ಸಂಘಟನೆಗಳು ಸ್ಥಳೀಯರಿಂದ ಹಿಂದೂಗಳಿಗೆ ಮೀಸಲಾತಿ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಕುಖ್ಯಾತ ಲಾರೆನ್ಸ್ ಬಿಷ್ಣೋಯಿ ಸಹೋದರ ಇಂದು ಭಾರತಕ್ಕೆ. ಅಮೆರಿಕದಿಂದ ಬಾಬಾ ಸಿದ್ದಿಕಿ ಹತ್ಯೆ ಸಂಚುಕೋರ ಅನ್ಮೋಲ್ ಬಿಷ್ಣೋಯಿ ಗಡಪಾರು.
ಅನ್ಮೋಲ್ ಸೇರಿ 200 ಅಕ್ರಮ ಭಾರತೀಯ ವಲಸಿಗರು ಭಾರತದಲ್ಲಿ ಇಂದು ಲ್ಯಾಂಡ್. ಬಿಹಾರದಲ್ಲಿ ಅಭೂತಪೂರ್ವ ದಿಗ್ವಿಜಯ ಸಾಧಿಸಿದ ಎನ್ಡಿಎಯಿಂದ ಪ್ರಮಾಣ ವಚನಕ್ಕೆ ಸಿದ್ಧತೆ. ದಾಖಲೆಯ 10ನೇ ಬಾರಿಗೆ ಸಿಎಂ ಆಗಿ ನಾಳೆ ಪ್ರಮಾಣ ವಚನಕ್ಕೆ ನಿತೀಶ್ ಕುಮಾರ್ ತಯಾರು. ಗೃಹ ಸಚಿವ ಖಾತೆ ಹಾಗೂ ಸಂಪುಟ ದರ್ಜೆ ಸ್ಥಾನಗಳ ಹಂಚಿಕೆಯ ಅಂತಿಮ ಕಸರತ್ತು. ವಾರಣಾಸಿ ಚಿತ್ರದ ಟೈಟಲ್ ಅನಾವರಣ ವೇಳೆ ಹನುಮನ ಬಗ್ಗೆ ನಿರ್ದೇಶಕ ರಾಜಮೌಳಿ ವಿವಾದ. ಆಂಜನೇಯ ಹಿಂದೆ ನಿಂತು ನನ್ನನ್ನು ನೋಡಿಕೊಳ್ಳಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದ ಎಸ್ಎಸ್ಆರ್. ಹೈದರಾಬಾದ್ ಠಾಣೆಯಲ್ಲಿ ಬಾಹುಬಲಿ ನಿರ್ದೇಶಕನ ವಿರುದ್ಧ ದೂರು ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.